ಇಂದಿನ ಕಥೆಯನ್ನು ಶುರು ಮಾಡುವ ಮೊದಲು ನಿಮ್ಮನ್ನೊಂದು 100 ವರ್ಷಗಳ ಹಿಂದಿನ ಕಾಲಕ್ಕೆ ಕರೆದುಕೊಂಡು ಹೋಗ್ತೀನಿ. ಹೌದು, ನಾವು ಮಾತಾಡ್ತಿರೋದು 1900ರ ಆರಂಭದ ದಿನಗಳ ಬಗ್ಗೆ. ಆಗ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆ ಸಮಯದಲ್ಲಿ ಕರ್ನಾಟಕದ ಮೈಸೂರು ಮತ್ತು ಮಂಡ್ಯ ಭಾಗಗಳು ಒಂದು ಭಯಾನಕ ಸಮಸ್ಯೆಯನ್ನು ಎದುರಿಸುತ್ತಿದ್ದವು. ಅಷ್ಟು ದೊಡ್ಡ ಸಮಸ್ಯೆ ಅದು. ಸಾವಿರಾರು ಜನರು ತಮ್ಮ ಮನೆಗಳನ್ನು ಬಿಟ್ಟು ಒಳ್ಳೆಯ ಜೀವನದ ಹುಡುಕಾಟದಲ್ಲಿ ಬೇರೆ ಊರುಗಳಿಗೆ ಹೋಗಬೇಕಾಗಿತ್ತು. ಬೇಸಿಗೆ ತುಂಬಾ ಕ್ರೂರವಾಗಿತ್ತು. ನೀರಿಲ್ಲ ಮತ್ತೆ ಬೆಳೆ ಇಲ್ಲ. ಊಟಕ್ಕೂ ಆಹಾರ ಇರಲಿಲ್ಲ. ಪ್ರತಿ ವರ್ಷ ಮಂಡ್ಯದ ಜನರು ತಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಬದುಕಿಗಾಗಿ ಬೇರೆ ಕಡೆಗಳಿಗೆ ತೆರಳಬೇಕಾಗಿತ್ತು. ಆದರೆ ಇನ್ನೂ ಭಯಾನಕ ಸಮಯ ಬರಬೇಕಿತ್ತು. 1875-76ರ ವರ್ಷದಲ್ಲಿ ಇತಿಹಾಸದಲ್ಲೇ ಕಂಡಿರದಂತಹ ಬರ ಬಂತು. ಇದು ಕೇವಲ ಹವಾಮಾನದ ಸಮಸ್ಯೆಯಲ್ಲ. ಹಲವಾರು ಬ್ರಿಟಿಷ್ ಸರ್ಕಾರದ ನೀತಿಗಳು ಈ ಪರಿಸ್ಥಿತಿಯನ್ನು ಇನ್ನಷ್ಟು ಕೆಟ್ಟದಾಗಿಸಿವೆ ಎಂದು ನಂಬುತ್ತಾರೆ. ಬೆಳೆಗಳು ಸಂಪೂರ್ಣ ಹಾಳಾದವು. ನೀರಿನ ಮೂಲಗಳು ಒಣಗಿಬಿಟ್ಟವು. ಮೈಸೂರು ಸಂಸ್ಥಾನ ತನ್ನ ಜನಸಂಖ್ಯೆಯ 5ನೇ ಭಾಗವನ್ನು ಕಳೆದುಕೊಂಡಿತು. ಊಹಿಸಿ ನೋಡಿ, ನಿಮಗೆ ಗೊತ್ತಿರುವ ಪ್ರತಿ 5 ಜನರಲ್ಲಿ ಒಬ್ಬರು ಕೇವಲ ನೀರಿಲ್ಲದ ಕಾರಣದಿಂದ ಬದುಕು ಕಳೆದುಕೊಂಡರು. ಆದರೆ ಕತ್ತಲೆಯ ಸಮಯದಲ್ಲೂ ಪರಿಹಾರ ಕಂಡುಕೊಳ್ಳುವ ಕೆಲವರು ಹುಟ್ಟುತ್ತಾರೆ. ಈ ಕಥೆಯಲ್ಲಿ ಆ ನಾಯಕನಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ ಅವರು ಕೇವಲ ಒಬ್ಬ ಇಂಜಿನಿಯರ್ ಮಾತ್ರ ಅಲ್ಲ, ಅವರ ಕನಸುಗಾರರು, ದೂರದೃಷ್ಟಿಯುಳ್ಳ ವ್ಯಕ್ತಿ. ಅವರು ಮಹಾನ್ ಕಾವೇರಿ ನದಿಯನ್ನು ನೋಡಿ ಇತರರು ಕಾಣದೊಂದನ್ನು ಕಂಡರು. ಮೈಸೂರು ಜನರ ಬದುಕಿನ ಆಶಾಕಿರಣವನ್ನು ಅವರು ಒಂದು ಅದ್ಭುತವಾದ ನಿರ್ಮಾಣ ಮಾಡಬೇಕೆಂದು ಕನಸು ಕಂಡಿದ್ದರು. ಒಂದು ಅಣೆಕಟ್ಟು. ಅದು ನೀರನ್ನು ಸಂಗ್ರಹಿಸಬೇಕಿತ್ತು. ಒಣಗಿ ಬಿಟ್ಟಿದ್ದ ಕೃಷಿ ಭೂಮಿಗೆ ಮತ್ತೆ ಜೀವ ತುಂಬಬೇಕು ಮತ್ತು ವಿದ್ಯುತ್ ಕೂಡ ಉತ್ಪಾದಿಸಬೇಕು. ಹೌದು, ವಿದ್ಯುತ್ ಆ ಕಾಲದಲ್ಲಿ ಸಂಪೂರ್ಣ ಹೊಸ ವಿಚಾರವಾಗಿತ್ತು. ಆದರೆ ಅವರ ಕನಸನ್ನು ನಂಬಲು ಎಲ್ಲರೂ ಸಿದ್ಧರಿರಲಿಲ್ಲ. ವಿಶ್ವೇಶ್ವರಯ್ಯ ಅವರು ತಮ್ಮ ಯೋಜನೆಯನ್ನು ಮಂಡಿಸಿದಾಗ ಮೈಸೂರು ಸಂಸ್ಥಾನದ ಹಣಕಾಸು ಮಂತ್ರಿಗಳು ಅದಕ್ಕೆ ಬೆಂಬಲ ನೀಡಲು ನಿರಾಕರಿಸಿದರು. ಇಂತಹ ಅಣೆಕಟ್ಟಿನಿಂದ ಏನು ಪ್ರಯೋಜನ ಎಂದು ಅವರು ಪ್ರಶ್ನಿಸಿದರು. ವಿದ್ಯುತ್ ಅನ್ನೋದು ವ್ಯರ್ಥ, ಅದಕ್ಕೆ ಯಾವುದೇ ಬೇಡಿಕೆ ಇಲ್ಲ. ಆದರೆ ವಿಶ್ವೇಶ್ವರಯ್ಯ ಸುಲಭವಾಗಿ ಕೈಚೆಲ್ಲುವ ವ್ಯಕ್ತಿಯಲ್ಲ. ಅವರಿಗೆ ತಮ್ಮ ಆಲೋಚನೆ ಮೇಲೆ ಅಪಾರ ನಂಬಿಕೆ ಇತ್ತು. ಅವರು ದೃಢವಾಗಿ ತಮ್ಮ ಮಾತನ್ನು ಮುಂದುವರೆಸಿದರು. ಈ ಅಣೆಕಟ್ಟು ಹೇಗೆ ಮೈಸೂರು ಸಂಸ್ಥಾನದ ಭವಿಷ್ಯವನ್ನೇ ಬದಲಾಯಿಸಬಹುದು, ರೈತರ ನೋವನ್ನು ಹೇಗೆ ನಿಲ್ಲಿಸಬಹುದು ಮತ್ತು ಮೈಸೂರನ್ನು ಶಕ್ತಿಶಾಲಿ ಹಾಗೂ ಸ್ವಾವಲಂಬಿ ರಾಜ್ಯವನ್ನಾಗಿ ಹೇಗೆ ರೂಪಿಸಬಹುದು ಎಂಬುದನ್ನು ಅವರು ವಿವರಿಸಿದ್ದರು. ಮಹಾರಾಜರು ವಿಶ್ವೇಶ್ವರಯ್ಯ ಅವರ ಮಾತುಗಳನ್ನು ತುಂಬಾ ಗಮನದಿಂದ ಕೇಳಿದರು. ಸಾಕಷ್ಟು ಯೋಚಿಸಿದ ನಂತರ ಅವರು ಇತಿಹಾಸವನ್ನೇ ಬದಲಿಸುವಂತಹ ಒಂದು ನಿರ್ಧಾರ ಕೈಗೊಳ್ಳುತ್ತಾರೆ. ಕೊನೆಗೂ 1911ರ ಅಕ್ಟೋಬರ್ 11ರಂದು ಮಹಾರಾಜರು ಈ ಯೋಜನೆಗೆ ಅಧಿಕೃತ ಅನುಮೋದನೆ ಆ ಕ್ಷಣದಿಂದ ಅಣೆಕಟ್ಟು ನಿರ್ಮಿಸುವ ಕನಸು ನಿಜವಾಗಲು ಆರಂಭವಾಯಿತು. ಇದಕ್ಕಾಗಿಯೇ ಅವರು 81 ಲಕ್ಷ ರೂಪಾಯಿಯನ್ನು ಮೀಸಲಿಟ್ಟರು. ಆ ಕಾಲಕ್ಕೆ ಅದು ಭಾರಿ ದೊಡ್ಡ ಮೊತ್ತವಾಗಿತ್ತು. ಮುಂದೆ ಭಾರತ ದೇಶದ ಅತ್ಯಂತ ಅದ್ಭುತ ಇಂಜಿನಿಯರಿಂಗ್ ಸಾಧನೆಗಳಲ್ಲಿ ಒಂದಾಗಿ ಹೆಸರು ಮಾಡಲಿದ್ದ ಕೃಷ್ಣರಾಜ ಸಾಗರ್ ಡ್ಯಾಂ ನಿರ್ಮಾಣಕ್ಕೆ ಅದೇ ಆರಂಭವಾಗಿತ್ತು. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಅನ್ನೋ ಸಮಯದಲ್ಲೇ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಯಿತು. ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ನಿಯಂತ್ರಿಸುತ್ತಿದ್ದ ಮದ್ರಾಸ್ ಪ್ರೆಸಿಡೆನ್ಸಿ ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿತು. ಈ ಡ್ಯಾಂ ನಿರ್ಮಾಣವಾದರೆ ಕಾವೇರಿ ನದಿ ನೀರಿನಲ್ಲಿ ನಮ್ಮ ಪಾಲು ಕಡಿಮೆಯಾಗುತ್ತದೆ ಎಂದು ಹೇಳಿ ಈ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸುವಂತೆ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಹೇರಿದರು. ಅನೇಕ ಅಡೆತಡೆಗಳು ಮತ್ತು ಕಠಿಣ ಸವಾಲುಗಳ ನಂತರ ಕೊನೆಗೂ ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ಸಮಸ್ಯೆ ಬಗೆಹರಿಯಿತು. ಅದರ ಬಳಿಕ 1911ರ ನವೆಂಬರ್ ತಿಂಗಳಲ್ಲಿ ಕಾವೇರಿಯ ಈ ಭವ್ಯ ಡ್ಯಾಂ ನಿರ್ಮಾಣ ಕಾರ್ಯ ಅಧಿಕೃತವಾಗಿ ಆರಂಭವಾಯಿತು. ಒಮ್ಮೆ ಊಹಿಸಿ ನೋಡಿ, ಈ ಬೃಹತ್ ಯೋಜನೆಯನ್ನು ನಿರ್ಮಿಸಲು 10,000ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಆದರೆ ಗೆಳೆಯರೇ, KRS ಡ್ಯಾಂ ಬಗ್ಗೆ ಇನ್ನೊಂದು ವಿಶೇಷ ಸಂಗತಿ ಇದೆ. ಸಾಮಾನ್ಯವಾಗಿ ಬಹುತೇಕ ಡ್ಯಾಂಗಳು ಸಿಮೆಂಟ್ ಬಳಸಿ ನಿರ್ಮಿಸಲಾಗುತ್ತದೆ. ಆದರೆ KRS ಡ್ಯಾಂ ನಿರ್ಮಾಣದಲ್ಲಿ ಸಾಮಾನ್ಯ ಸಿಮೆಂಟ್ ಬಳಸಲೇ ಇಲ್ಲ. ಅದರ ಬದಲು ಇಂಜಿನಿಯರ್ಗಳು ಸುಣ್ಣದ ಕಲ್ಲು ಮತ್ತು ಸುಕ್ರಿ ಎನ್ನುವ ಸುಟ್ಟ ಇಟ್ಟಿಗೆಯ ಪುಡಿಯನ್ನು ಸೇರಿಸಿ ತಯಾರಿಸಿದ ವಿಶೇಷ ಮಿಶ್ರಣವನ್ನು ಬಳಸಿದರು. ಈ ತಂತ್ರಜ್ಞಾನದಿಂದ ಡ್ಯಾಂ ಕೇವಲ ಬಲಿಷ್ಠವಾಗಿಯೇ ಅಲ್ಲ, ಬಹಳ ದೀರ್ಘಕಾಲ ಬಾಳುವಂತೆ ನಿರ್ಮಾಣವಾಯಿತು. ಅದಕ್ಕೆ ನೋಡಿ, 100 ವರ್ಷಕ್ಕೂ ಹೆಚ್ಚು ಕಾಲ ಕಳೆದರೂ ಇಂದು KRS ಡ್ಯಾಂನಲ್ಲಿ ಹಳೆಯ ಡ್ಯಾಂಗಳಲ್ಲಿ ಕಾಣಿಸುವಂತಹ ಸಾಮಾನ್ಯ ಬಿರುಕುಗಳು ಮತ್ತು ನೀರು ಸೋರಿಕೆಯ ಸಮಸ್ಯೆಗಳು ಬಹಳ ಕಡಿಮೆ. ಆದರೆ ಕಥೆಯಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ. ಡ್ಯಾಂ ನಿರ್ಮಾಣ ಆರಂಭವಾದಾಗ ಒಂದು ಭಾರಿ ದೊಡ್ಡ ಸಮಸ್ಯೆ ಎದುರಾಯಿತು. ಈ ಯೋಜನೆಯನ್ನು ಪೂರ್ಣಗೊಳಿಸಲು ರಾಜ್ಯ ಖಜಾನೆಯಲ್ಲಿ ಸಾಕಷ್ಟು ಹಣವೇ ಇರಲಿಲ್ಲ. ಆದ್ರೆ ಗೆಳೆಯರೇ, ಒಮ್ಮೆ ಊಹಿಸಿ ನೋಡಿ, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಆರಂಭಿಸಿ
ಆರಂಭಿಸಿ ಮಧ್ಯದಲ್ಲೇ ಹಣ ಮುಗಿದರೆ ಹೇಗಿರುತ್ತೆ? ಸ್ವಲ್ಪ ಭಯಾನಕ ಅನಿಸುತ್ತೆ ಅಲ್ವಾ? ಆದರೆ ಇಲ್ಲೇ ಮಹಾರಾಜರು ಮಾಡಿದ ಕೆಲಸ ಇತಿಹಾಸದಲ್ಲೇ ಅದ್ಭುತವಾಗಿತ್ತು. ಡ್ಯಾಂ ನಿರ್ಮಾಣ ಯಾವುದೇ ಕಾರಣಕ್ಕೆ ನಿಲ್ಲಬಾರದು ಅನ್ನೋ ದೃಢ ನಿಶ್ಚಯದಿಂದ ಅವರು ಒಂದು ಶಾಕ್ ಕೊಡುವ ನಿರ್ಧಾರ ತೆಗೆದುಕೊಂಡರು. ತಮ್ಮದೇ ರಾಜಮನೆತನದ ಆಭರಣಗಳನ್ನು ಮಾರಾಟ ಮಾಡಿ ಯೋಜನೆಗೆ ಬೇಕಾದ ಹಣವನ್ನು ಸಂಗ್ರಹಿಸಿದರು. ಇದಾದ ನಂತರ ಏನಾಯ್ತು ಗೊತ್ತಾ? ಮಹಾರಾಜರ ತ್ಯಾಗ ನೋಡಿ ಮೈಸೂರು ಜನರು ಭಾವುಕರಾದರು. ಅವರು ಕೂಡ ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ಹಣ ದೇಣಿಗೆ ನೀಡಲು ಆರಂಭಿಸಿದರು. ಆ ಕ್ಷಣದಿಂದ ಇದು ಕೇವಲ ಡ್ಯಾಂ ನಿರ್ಮಾಣ ಯೋಜನೆ ಆಗಿರಲಿಲ್ಲ, ಕರ್ನಾಟಕದ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಮಹಾನ್ ಮಿಷನ್ ಆಗಿತ್ತು. ಮತ್ತು ಇಂದು ಅದೇ ನಿರ್ಧಾರದ ಫಲವಾಗಿ ಲಕ್ಷಾಂತರ ಜನರು ಕಾವೇರಿ ನದಿಯ ನೀರಿನ ಮೇಲೆ ಅವಲಂಬಿತರಾಗಿ ಬದುಕುತ್ತಿದ್ದಾರೆ. ವರ್ಷಗಳ ಕಾಲ ನಡೆದ ಅಸಾಧಾರಣ ಪರಿಶ್ರಮ ಮತ್ತು ಸಮರ್ಪಣೆಯ ನಂತರ 1931ರಲ್ಲಿ KRS ಡ್ಯಾಂ ನಿರ್ಮಾಣ ಪೂರ್ಣವಾಗಿ ಮುಕ್ತಾಯಗೊಂಡಿತು. ಆ ಸಮಯದಲ್ಲಿ ಅದು ಭಾರತದ ಅತಿ ದೊಡ್ಡ ಜಲಾಶಯವಾಗಿತ್ತು. ಈ ಕನಸನ್ನು ನನಸಾಗಿಸಿದ ಮಹಾರಾಜರಿಗೆ ಗೌರವ ಸೂಚಿಸುವ ಸಲುವಾಗಿ ಆ ಡ್ಯಾಂಗೆ ಅವರ ಹೆಸರನ್ನೇ ಇಡಲಾಯಿತು. ಕೃಷ್ಣರಾಜ್ ಸಾಗರ್ ಅಂದರೆ ಇಂದಿನ KRS ಡ್ಯಾಂ.